ಎಲ್ರಿಗೂ ನಮಸ್ಕಾರ. ಎರಡನೇ ದಿನದ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ. ಇದು ಇವತ್ತಿನ ಪೂಜೆ. ನಮ್ಮ ಅಮ್ಮಂಗೆ ಪೂಜೆ ಮಾಡೋದು ಹಾಗೆ ದೇವ್ರುಗಳನ್ನ ಈ ರೀತಿ ಕಲರ್ ಹೂಗಳಿಂದ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಅವರು ಯಾವಾಗಲೂ ಪೂಜೆನ ಈ ರೀತಿ ಮಾಡ್ತಾರೆ. ಅದು ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ಮನೆಯಲ್ಲಿ ಉಪ್ಪಿಟ್ಟು, ಪೊಂಗಲ್ ಚಟ್ನಿ ಮಾಡಿದ್ರು. ಹೊರಗಡೆಯಿಂದ ಖಾಲಿ ದೋಸೆ, ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ ತರಿಸಿದ್ರು. ಡೆಕೋರೇಷನ್ ಚೆನ್ನಾಗಾಗಬೇಕು ಅಂದರೆ ಅದಕ್ಕೆ ಒಳ್ಳೆ ಎನರ್ಜಿ ಬೇಕು. ಆ ಎನರ್ಜಿ ಬೇಕು ಅಂದರೆ ನಾವೇನಾದರೂ ತಿಂದಿರಬೇಕು. ಆದ್ದರಿಂದ ನಾವು ಮೊದಲಿಗೆ ಚೆನ್ನಾಗಿ ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಡೆಕೋರೇಷನ್ದು ಇಂಪಾರ್ಟೆನ್ಸ್ ಏನು ಅಂದರೆ ಅದು ನಮ್ಮ ಮೂಡ್ನ ಬೂಸ್ಟ್ ಮಾಡುತ್ತೆ. ಬೇರೆ ದಿನ ನಾವು ಇರೋದಕ್ಕೂ ಅಥವಾ ನಮ್ಮ ಮನೆ ಕಾಣೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಯಾಕಂದರೆ ಡೆಕೋರೇಷನ್ ಅನ್ನೋದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ. ಆ ಕಲರ್ಸ್, ಲೈಟ್ಸ್, ಡೆಕೋರ್ ಚಾಯ್ಸಸ್ ಒಂದು ಪ್ಲೆಸೆಂಟ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ನಮ್ಮ ಮನೆ ಮೇಲೆ ಒಂದು ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಒಂದು ಡೆಕೋರೇಷನ್ ಅಂತ ಬಂದಾಗ ಅದರಲ್ಲಿ ಮನೆಯವರ ಪ್ರತಿಯೊಬ್ಬರ ಅಭಿಪ್ರಾಯ, ಕ್ರಿಯೇಟಿವಿಟಿ, ಐಡಿಯಾಸ್ ಇರುತ್ತೆ. ಹಾಗೆ ಅದು ಒಂದು ರೀತಿಲಿ ಖುಷಿ ಕೊಡುತ್ತೆ. ಆ ಕಲರ್ಸ್, ಲೈಟ್ಸ್, ಡೆಕೋರ್ ಐಟಮ್ಸ್ನ ನೋಡಬಹುದು. ಎಲ್ಲರೂ ಸೇರಿ ಆರಾಮಾಗಿ ಮಾತಾಡ್ತಾ ನಗ್ತಾ ಡೆಕೋರೇಷನ್ ಮಾಡಬಹುದು. ಸೊ ಫ್ಯಾಮಿಲಿ ಮೆಂಬರ್ಸ್ ನಾವಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಮ್ಮ ಮನೇಲಿ ಗಣಪತಿ ಹಬ್ಬ ಡೆಕೋರೇಷನ್ ಮಿನಿಮಮ್ 2 ಡೇಸಿಂದಾನೇ ಶುರು ಮಾಡಿರ್ತೀವಿ. ಮೊದಲನೇ ದಿನದಲ್ಲಿ ನಾವು ಯಾವ ರೀತಿ ಡೆಕೋರೇಷನ್ ಮಾಡಿದ್ವಿ, ಯಾವ ರೀತಿ ಡೇ ಸ್ಪೆಂಡ್ ಮಾಡಿದ್ವಿ ಅಂತ ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೆಕೋರೇಷನ್ ಗಣಪತಿ ಹೈಟಿಗೆ ಸರಿ ಇದೆನಾ ಇಲ್ಲ ಅಂತ ಮನೆಯವರೆಲ್ಲ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವ್ಲಾಗಲ್ಲಿ ತೋರಿಸ್ತಾ ಇರೋದು 2ನೇ ದಿನದ ಡೆಕೋರೇಷನ್, ಹಾಗೆ ನಾವು ಯಾವ ರೀತಿ ಡೇ ಸ್ಪೆಂಡ್ ಮಾಡಿದ್ವಿ ಅನ್ನೋದು. ಯಾವಾಗಲೂ ನಾವು ಡೆಕೋರೇಷನ್ ಮಾಡುವಾಗ ಫೋಟೋಶೂಟ್ ಕೂಡ ಆಗ್ತಾ ಇರುತ್ತೆ. ನಮ್ಮ ಮನೇಲಿ ಗಣಪ ಬರೋಕ್ಕೂ ಮುಂಚೆನೇ ನಮ್ಮ ಮನೇಲಿರೋ ಗಣಪತಿಗಳು ಆಲ್ರೆಡಿ ಆಸನ ಸ್ವೀಕಾರ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಡೆಕೋರೇಷನ್ದು ಈ ರೀತಿ 1 by 1 ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಾಗೆ ನಾವು ಎಲ್ಲ ಡೆಕೋರೇಷನ್ ಮಾಡಿ ಆದಮೇಲೆ ಚಿಕ್ಕದಾಗಿ ಏನಾದರೂ ಸರಿ ಇಲ್ಲ ಅಂದರೂ ಕೂಡ ಅದನ್ನು ಸರಿ ಮಾಡ್ತೀವಿ, ನೋಟಿಸ್ ಮಾಡ್ತೀವಿ. ಸೊ ಈ ರೀತಿ ಲೈಟ್ಸ್ ಎಲ್ಲ ಆನ್ ಮಾಡಿ ದೂರದಿಂದ ನಿಂತ್ಕೊಂಡು ಎಲ್ಲ ಸರಿ ಇದೆನಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲರ ಐಡಿಯಾಸ್ಗಳು ಸೇರಿ ಫೈನಲ್ ಆಗಿ ಔಟ್ಪುಟ್ ಈ ರೀತಿಯಾಗಿ ಬಂತು. ಒಂದು ಕಡೆ ಗಣಪತಿ ಡೆಕೋರೇಷನ್ ಅಂದರೆ ಇನ್ನೊಂದು ಕಡೆ ಗಣಪತಿಗೆ ಹಾಕೋಕ್ಕೆ ಗೆಜ್ಜೆ ವಸ್ತ್ರ, ಹಾರಗಳು, ಹೂವಿನ ಹಾರ ಈ ರೀತಿಯಾಗಿ ರೆಡಿ ಮಾಡ್ತಾ ಇದ್ವಿ. ನಾನು ಗೆಜ್ಜೆ ವಸ್ತ್ರನ ಕಲರ್ ದಾರದಿಂದ ಈ ರೀತಿಯಾಗಿ ಡಿಸೈನ್ ಮಾಡಿ, ಹೊರಗಡೆ ಅಂಗಡಿಯಲ್ಲಿ ತುಂಬ ವೆರೈಟೀಸ್ದು ಗೆಜ್ಜೆ ವಸ್ತ್ರ ಎಲ್ಲ ಸಿಗುತ್ತೆ. ಆದರೆ ಮನೆಯಲ್ಲೇ ನಮ್ಮದು ಐಡಿಯಾಸ್ನ ಯೂಸ್ ಮಾಡಿ ಭಕ್ತಿಯಿಂದ ಮಾಡೋದ್ರಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಹಾಗೆ ಎಲ್ಲ ದೇವರುಗಳಿಗೆ ಹಾಕೋಕ್ಕೆ ಗೆಜ್ಜೆ ವಸ್ತ್ರ ಮತ್ತು ಹಾರ ಈ ರೀತಿಯಾಗಿ ರೆಡಿ ಮಾಡ್ತಾ ಇದ್ದೆ.
ಪೂಜೆಗೆ ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಆಯಿತು. ಇನ್ನೊಂದು ಕಡೆಗೆ ನಮ್ಮಮ್ಮ ನನ್ನ ತಂಗಿ ಗರ್ಕೆ ಪತ್ರಿ ಅಂದರೆ ಗರ್ಕೆ ಹುಲ್ಲು ಅಂತಾರೆ, ಗರ್ಕೆ ಪತ್ರೆ ಅಂತಾರೆ, ಅದೆಲ್ಲದನ್ನು ಈ ರೀತಿಯಾಗಿ ಜೋಡಿಸಿ ರೆಡಿ ಮಾಡ್ತಾಯಿದ್ರು. ಟೀ ಸಪ್ಲೈಯರ್, ಎನರ್ಜಿ ಸಪ್ಲೈಯರ್. ಹಾಂ, ಇನ್ನು ಹಬ್ಬ ಅಂದಮೇಲೆ ಹೂವು, ಮಾವಿನ ಎಲೆ, ತೋರಣ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತಾ. ಸೊ ನಮ್ಮ ಮನೆಯಲ್ಲಂತೂ ಗಣಪತಿ ಹಬ್ಬದಲ್ಲಿ ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ಇನ್ನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಸಾಯಂಕಾಲ ಟೈಮಲ್ಲಿ ಮಸಾಲ ಮಂಡಕ್ಕಿ, ಮೆಣಸಿನ್ಕಾಯಿ ಟೀನ ಎಂಜಾಯ್ ಮಾಡಿದ್ವಿ. ಅರ್ಚು ಇನ್ನು ನಮ್ಮಮ್ಮ ಎಕ್ಕಿ ಹೂವಿಂದ ಹಾರ ಮಾಡ್ತಾ ಇದ್ರು. ಹೂವು ಯಾವ ಥರ ಇರುತ್ತೆ ಸೇಮ್ ಅದನ್ನು ಪೋಣಿಸ್ತಾ ಇರಲಿಲ್ಲ ಅವರು. ಆ ಹೂವಿನ ದಳಗಳನ್ನ ತೆಗೆದು ಈ ರೀತಿಯಾಗಿ ಮಾಡಿ ಅದರಿಂದ ಹಾರನ ಮಾಡ್ತಾ ಇದ್ರು. ಹಾರ ತುಂಬ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆಯಿಂದ ಡೆಕೋರೇಷನ್ ಮಾಡಿ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ತಿಂದು ಆಮೇಲೆ ಗೆಜ್ಜೆ ವಸ್ತ್ರ, ಹಾರ ಎಲ್ಲ ರೆಡಿ ಆದಮೇಲೆ ಮೇಲ್ಗಡೆ ಟೆರೆಸ್ಗೆ ಹೋಗಿ ಈ ರೀತಿಯಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಇದೆಲ್ಲ ಮಾಡಿ ಆದಮೇಲೆ ರಾತ್ರಿ ಟೈಮ್ನಲ್ಲಿ ಗಣಪತಿ ಹಬ್ಬಕ್ಕೆ ಗಣಪತಿಗೋಸ್ಕರ ಅಂತ ಕಡುಬು, ಗಾರ್ಗಿ ರೆಡಿ ಮಾಡ್ತಾ ಇದ್ವಿ. ಕೈ ಆಡ್ಲಾ ಸಪ್ರೇಟಾ ಮಿಕ್ಸಾ? ಇನ್ನೊಂದು ಕಡೆ ಹೋಳಿಗೆ ಸಾರಿಗೆ ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಕಡುಬೆಲ್ಲ ರೆಡಿ ಮಾಡಿ ಮಲಗುವಷ್ಟರಲ್ಲಿ ರಾತ್ರಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.